ಇವತ್ತು ನಾವು ಮಾಡ್ತಾ ಇದೀವಿ ಫಿಸಿಕ್ಸ್ ನ ಎಕ್ಸ್ಪೆರಿಮೆಂಟ್ಸ್ಗಳು. ಈ ಸ್ಟೀಲ್ ಗ್ಲಾಸ್ ಇಷ್ಟು ತೂಕ ಇರೋ ಚೇರ್ ನ ಹೇಗ್ ಮೇಲೆ ಕೆತ್ತುತ್ತೆ, ಒಂದು ಸಿಂಪಲ್ ಆಗಿರೋ ಪೇಪರ್ ತೂಕನ ಹೇಗ್ ತೆಗೆಯುತ್ತೆ, ಇಷ್ಟು ತೂಕ ಇರೋ ಬಾಟ್ಲು ಏನೇ ಕೇಳಿದ್ ಬಿಡಲ್ಲ. ನಮಸ್ಕಾರ, ಕರುನಾಡು ಎಕ್ಸ್ಪೆರಿಮೆಂಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇದೀವಿ ಫಿಸಿಕ್ಸ್ ನ ಎಕ್ಸ್ಪೆರಿಮೆಂಟ್ಸ್ಗಳು. ಇದನ್ನ ನೀವು ಮಾತ್ರ ಮಾಡಿದ್ರೆ ಇಲ್ಲ ನೋಡಿದ್ರೆ ಫುಲ್ ಮ್ಯಾಜಿಕಲ್ ಅನ್ಸುತ್ತೆ ಅನ್ಕೊಳ್ಳಿ. ನಾವು ಒಂದು ತೆಳು ಪೇಪರ್ ನ ಇಟ್ಕೊಂಡು ಅದ್ರ ಮೇಲೆ ನಾವು ಎರಡು ಸಪೋರ್ಟ್ಗೆ ನಾವು ಎರಡು ಚೇರ್ನ ಇಟ್ಕೊಂಡು ಅದ್ರ ಮೇಲೆ ನಾವು ಒಂದು ತೂಕ ಇರೋ ವಸ್ತು ಇಟ್ಕೊಂಡ್ರೆ ಅದು ತೂಕ ತಡೆಯಲ್ಲ. ಅದೇ ನಾವು ಏನಾದ್ರು ಸಾಲಿಡ್ ಪ್ರಿನ್ಸಿಪಲ್ ಆಫ್ ಫಿಸಿಕ್ಸ್ ಅಂಡ್ ಇಂಜಿನಿಯರಿಂಗ್ ಟರ್ಮ್ಸ್ ನ ಯೂಸ್ ಮಾಡಿದ್ರೆ ಅದು ತೂಕ ತಡೆಯುತ್ತೆ. ಬನ್ನಿ ಹೇಗಂತ ತೋರಿಸ್ತೀನಿ. ಅಂಡ್ ಇನ್ನ ಯಾರ್ಯಾರು ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವಾಗ ಮೂರನೇ ಎಕ್ಸ್ಪೆರಿಮೆಂಟ್ ಮಾಡೋಣ. ನಾವು ಒಂದು ಪೇಜ್ ನ ತಗೊಂಡು ಹೇಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಪೇಜ್ ಎಂಡ್ ಇಂದ 1 ಸೆಂಟಿಮೀಟರ್, ಆಮೇಲೆ 1.5 ಸೆಂಟಿಮೀಟರ್, ಆಮೇಲೆ ತಿರ್ಗಿ 2 ಸತಿ 1 ಸೆಂಟಿಮೀಟರ್, ಪೇಜ್ ಎಂಡ್ ಆಗೋವರೆಗೂ ಅದನ್ನೇ ರಿಪೀಟ್ ಮಾಡ್ತೀರಿ. ಗೈಸ್, ಇವಾಗ ಎಲ್ಲ ಲೈನ್ ಹಾಕೊಂಡಿದೀವಿ. ನೆಕ್ಸ್ಟ್ ಇದನ್ನ ಮಡ್ಚೋಣ ಬನ್ನಿ. ನಾನು ಕರ್ವ್ಸ್ ಮಾಡಕ್ಕೆ ನಾನು ಎಲ್ಲ ಇಂಚ್ ಮಾರ್ಕ್ ಮಾಡ್ಕೊಂಡಿದೀನಿ. ಇವಾಗ ನಾನು ಫಸ್ಟ್ ಲೈನ್ ಹಾಕೋಣ, ಯಾಕಂದ್ರೆ ಇನ್ನೊಂದ್ ಕಡೆ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ. ಒಂದೊಂದ್ ಲೈನ್ ಹಾಕೊಂಡ್ಬಿಟ್ರೆ ಮಡ್ಚಕ್ಕೆ ತುಂಬಾನೇ ಈಸಿ ಆಗುತ್ತೆ. ಗೈಸ್, ಫಸ್ಟ್ ವಿ ಶೇಪ್ ಮಾಡ್ಕೋಬೇಕು. ವಿ ಶೇಪ್ ಮಾಡ್ಕೊಂಡು ಆಮೇಲೆ ಸ್ಟ್ರೈಟ್ ಬರ್ಬೇಕು, ತಿರ್ಗಾ ವಿ ಶೇಪ್ ಬರ್ಬೇಕು, ತಿರ್ಗಾ ಸ್ಟ್ರೈಟ್ ಬರ್ಬೇಕು. ಇದೆ ಒಂದ್ಸತಿ ಹಿಂಗೆ ಅಂದ್ರೆ ಇದು ನೋಡಕ್ಕೆ ಸೇಮ್ ಶೀಟ್ ಗಳ ತರಾನೇ ಇದೆ, ಸೇಮ್ ಅಲ್ಲಿ ಹಾಕಿರ್ತಾರಲ್ಲ ಆ ಶೀಟ್ ತರಾನೇ ಇದೆ. ಬಟ್ ಏನಂದ್ರೆ ಇದರಲ್ಲಿ ಮಾಡ್ಬಿಟ್ಟು ಆಮೇಲೆ ಎಕ್ಸ್ಪ್ಲನೇಷನ್ ಮಾಡೋಣ. ಆಕ್ಚುಲಿ ಫುಲ್ ಈಕ್ವಲ್ ಆಗಿರ್ಬೇಕು. ನಾನು ಸ್ವಲ್ಪ ಮೇಲ್ಗಡೆ ಕೆಳಗಡೆ ಮಾಡ್ಬಿಟ್ಟಿದೀನಿ, ಬಟ್ ಅಡ್ಜಸ್ಟ್ ಆಗುತ್ತೆ. ಗೈಸ್, ಇವಾಗ ಇದು ಎಷ್ಟು ಲೋಡ್ ತಡೆಯುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಬೇಡ, ಬಾಕ್ಸ್ ಒಳಗಡೆ ಬಾಕ್ಸ್ ಇಕ್ಕೋಣ. ಫಸ್ಟ್ ಬಾಕ್ಸ್ ತೂಕ ಅಂತ ತಡೀತೈತೆ, ಬಟ್ ಇವಾಗ ಫ್ಲಾಶ್ ತೂಕ ತಡೆಯುತ್ತಾ ನೋಡೋಣ. ಓ ಮೈ ಗಾಡ್, ಫ್ಲಾಶ್ ತೂಕನು ತಡೀತೈತೆ ಗೈಸ್. ನಾವು ಒಂದು ಫ್ಲಾಟ್ ಆಗಿರೋ ಪೇಪರ್ ಮೇಲೆ ನಾವ್ ಏನಾದ್ರು ವಸ್ತು ಇಕ್ಕೊಂಡ್ರೆ ಅದು ಒಂದೇ ಕಡೆ ಫೋರ್ಸ್ ಬಿದ್ದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದೇ ನಾವೇನಾದ್ರೂ ಸಾಲಿಡ್ ಪ್ರಿನ್ಸಿಪಲ್ ಆಫ್ ಫಿಸಿಕ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಬರೋ ಕರ್ವ್ಸ್ ನ ಯೂಸ್ ಮಾಡ್ಕೊಂಡು ನಾವೇನಾದ್ರೂ ಒಂದು ಬಾಕ್ಸ್ ಅಥವಾ ಲೋಡ್ ಇರೋ ಏನಾದ್ರು ಲೋಡ್ ನ ನಾವು ಅದ್ರ ಮೇಲೆ ಇಕ್ಕಿದ್ರೆ ಅದು ಲೋಡ್ ನ ತಡೆಯುತ್ತೆ. ಹೇಗ್ ತಡೆಯುತ್ತೆ ಅಂದ್ರೆ, ನಾವು ಫ್ಲಾಟ್ ಆಗಿರೋ ಪೇಪರ್ ಮೇಲೆ ಇಕ್ಕಿದಾಗ ಲೋಡ್ ಒಂದೇ ಕಡೆ ಇರುತ್ತಲ್ಲ, ಅವಾಗ ಅದು ಕೆಳಗಡೆ ಬೀಳುತ್ತೆ. ಅದೇ ನಾವು ಕರ್ವ್ಸ್ ನ ಯೂಸ್ ಮಾಡಿರ್ತೀವಲ್ಲ, ಈ ಕರ್ವ್ಸ್ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಲೋಡ್ ಎಲ್ಲಾ ಕಡೆ ಈಕ್ವಲ್ ಆಗುತ್ತೆ. ಅವಾಗ ಬ್ಯಾಲೆನ್ಸ್ ಆಗಿ ಇದು ತೂಕನ ತಡೆಯುತ್ತೆ. ಇದು ನಿಮ್ಗೆ ಮ್ಯಾಜಿಕ್ ಅಂತ ಅನ್ಸಿದ್ರು, ಇದು ಪ್ಯೂರ್ ಸೈನ್ಸ್. ಇದನ್ನೆಲ್ಲ ಹೇಳ್ತಾ ಇರೋದು ನಿಮ್ಗೆ ತಲೆಯಲ್ಲಿ ಹುಳ ಬಿಟ್ಟಂಗ ಆಯ್ತಾಯ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ಇದೆಲ್ಲ ಸುಮ್ಮನೆ ಅಂತೂ ನಾನು ಹೇಳ್ತಿಲ್ಲ, ಇದು ರಿಯಲ್ ಲೈಫ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ. ಇದನ್ನ ನೀವು ಕೂಡ ನೋಡಿರ್ತೀರ. ಇದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ ಮನೆ ಮೇಲಿರೋ ಟ್ಯಾಂಕ್ ಇಂದ ಹಿಡಿದು ಮತ್ತೆ ಶೆಡ್ ಗಳ ಶೀಟ್ ಗಳಲ್ಲಿ, ಮತ್ತೆ ಈವನ್ ಬ್ರಿಡ್ಜಸ್ ಗಳಲ್ಲಿ, ಮತ್ತೆ ಈವನ್ ಏರ್ ಕ್ರಾಫ್ಟ್ ಅಲ್ಲೂ ಇದು ವರ್ಕ್ ಆಗುತ್ತೆ. ಯಾಕಂದ್ರೆ ಇದು ಲೆಸ್ ಮೆಟೀರಿಯಲ್ಸ್ ಹಿಡಿಯುತ್ತೆ, ಮತ್ತೆ ಇದು 2 ಪಟ್ಟು ಸ್ಟ್ರಾಂಗ್ ಆಗಿ ಇರುತ್ತೆ. ನಮ್ ಲೈಫ್ ಅಲ್ಲಿ ಕೂಡ ಅಷ್ಟೇ, ನಮ್ಗೆ ತುಂಬಾನೇ ಕಷ್ಟ ಪಡ್ಬೇಕಂತ ಏನಿಲ್ಲ. ನಮ್ಗೆ ಎಲ್ಲೆಲ್ಲಿ ಎಫೆಕ್ಟಿವ್ ಆಗಿ ಎಫರ್ಟ್ ಹಾಕ್ಬೇಕಂತ ಗೊತ್ತಾದ್ರೆ ನಾವು ಈಸಿಯಾಗಿ ಲೈಫ್ ಅಲ್ಲಿ ಗ್ರೋ ಆಗ್ಬೋದು. ಇವಾಗ ಸೀದಾ ಬೇರೆ ಎಕ್ಸ್ಪೆರಿಮೆಂಟ್ಗೆ. ಇವಾಗ ನಮ್ ಚಾಲೆಂಜ್ ಏನಂದ್ರೆ, ಇದಿಷ್ಟು ದೊಡ್ಡ ಬಾಟಲ್ ಇಷ್ಟು ದೊಡ್ಡ ಫ್ಲಾಸ್ಕ್ ನ ಈ ಚಿಕ್ಕ ಮೆಟೀರಿಯಲ್ ಇಂದ ಇದನ್ನ ವೇಟ್ ನ ಬ್ಯಾಲೆನ್ಸ್ ಮಾಡ್ಬೇಕು. ಹೌ ಇಸ್ ಇಟ್ ಪಾಸಿಬಲ್ ಹೆಂಗಂತ ನೋಡೋಣ ಬರ್ರಿ ಗುರು. ಗೊತ್ತಾಯ್ತು ಗೈಸ್, ಗೊತ್ತಾಯ್ತು. ಮೊದಲು ಗಾಜಿನ ಬಾಟ್ಲು ತೋರಿಸ್ಬಿಟ್ಟು ಇವಾಗ ಅದು ಸ್ಟೀಲ್ ಬಾಟ್ಲು ಹಿಡ್ಕೊಂಡವನೆ ಅಂತ ಅನ್ಕೊಂಡಿದೀರಾ. ಅವಲ್ಲೇ ಅದ್ ಬಿದ್ದು ಸಾಹಸ ಮಾಡಕ್ ಬಿದ್ದು ಹೊಡೆದೋಯ್ತು. ಸಾರಿ, ನನ್ನ ವಿಡಿಯೋದಲ್ಲಿ ಏನಾರ ಒಂದಾಗಿಲ್ಲ ಅಂದ್ರೆ ನನ್ನ ವಿಡಿಯೋಗೆ ಇಲ್ಲ ಅಂದ್ರೆ ನನ್ಗೆ ಅದ್ ಸಮಾಧಾನನೇ ಇರಲ್ಲ. ಅದಕ್ಕೆ ಹಂಗ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಆಲ್ಟರ್ನೇಟಿವ್ ಆಗಿ ಏನಾರು ನಾವು ಇಕ್ಕೊಂಡಿರ್ಬೇಕು. ಅದಕ್ಕೆ ನಾನು ಈ ಫ್ಲಾಸ್ಕ್ ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಬಿದ್ರೆ ಕೆಳಗಡೆ ಹೊಡೆದೋಗಲ್ಲ. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಒಂದು ದಾರ ತಗೊಂಡು 1 ಪಾಯಿಂಟ್ಗೆ ನಾನು ಒಂದು ತೂಕ ಇರೋ ಮೆಟೀರಿಯಲ್ ನ ಕಟ್ಟಿದ್ದೀನಿ ಅಂಡ್ ಒಂದು ತೂಕ ಇರೋ ಬಾಟಲ್ ನ ಕಟ್ಟಿದ್ದೀನಿ. ಕಟ್ತಾ ಇದ್ದೀನಿ. ಇವಾಗ ಇಷ್ಟು ಈ ಒಂದು ಚಿಕ್ಕ ಕಲ್ಲಿನ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಅಂದ್ರೆ ಕೆಳಗಡೆ ಬೀಳ್ದಾರಂಗೆ ನೋಡ್ಕೋಬೇಕು. ಬನ್ನಿ ಗೈಸ್, ಇವಾಗ ಬ್ಯಾಲೆನ್ಸ್ ಮಾಡೋ ಸಮಯ, ಬನ್ನಿ ಮಾಡೋಣ. ಇವಾಗ ನಾವು ಒಂದು ಸ್ಟಿಕ್ ನ ತಗೊಂಡಿದ್ದೀವಿ. ಒಂದು ಸ್ಟಿಕ್ ನ ತಗೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಬಿಟ್ಟು ಈ ಕಲ್ಲನ್ನ ನಾನು ಇಷ್ಟು ದೂರ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಈ ಕಲ್ಲು ಇಲ್ಲಿದೆ. ಅಂಡ್ ಇದು ನಮ್ಮ ಮಧ್ಯಕ್ಕೆ ಕರೆಕ್ಟಾಗಿ ಬಿಟ್ಟು 90 ಡಿಗ್ರಿಗೆ ಮೆಟೀರಿಯಲ್ ನ ಇಟ್ಕೊಂಡ್ವಿ. ಇವಾಗ ಬಿಡೋಣ.
ಹಿಂಗೇನ್ ಅನ್ಸುತ್ತೆ, ಇದು ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಕೆಳಗಡೆ ಬೀಳುತ್ತಾ? ಅವಲ್ಲೇ ಬಾಟ್ಲು ಬಿದ್ದಂಗೆ ಹೊಡೆದೋಗಂಗೆ ಇದೇನು ಹೊಡೆದೋಗಲ್ಲ. ನೋಡೋಣ ಸ್ಟಿಲ್ ಟ್ರೈ. ಗೋ 1 2 3 ಸ್ಟಾರ್ಟ್. ಎಸ್ ಗೈಸ್, ನೋಡ್ಬೋದು ಹೇಗೆ ಬ್ಯಾಲೆನ್ಸ್ ಆಗ್ತಿದೆ ಅಂತ. ಇದು ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ, ಗ್ರಾವಿಟಿ ಎರಡ್ ಕಡೆನೂ ಕೆಲಸ ಮಾಡ್ತಿರುತ್ತೆ. ಬಾಟಲ್ ಕೆಳಗಡೆ ಪುಲ್ ಆಗುತ್ತೆ, ಇನ್ನೊಂದ್ ಕಡೆ ಸ್ಟೋನ್ ಕೌಂಟರ್ ವೇಟ್ ಆಗಿ ಟಾರ್ಕ್ ಕ್ರಿಯೇಟ್ ಮಾಡ್ತಿರುತ್ತೆ. ಪೈಪ್ ಸುತ್ಕೊಂಡು ಅದು ಸಿಗಾಕೊಂಡಾಗ ಬಾಟಲ್ ಕೆಳಗಡೆ ಬೀಳ್ದಾರಂಗೆ ಬ್ಯಾಲೆನ್ಸ್ ಆಗುತ್ತೆ. ಬಿಟ್ಟಾಗ ಇದು ರೋಲ್ ಆಗುತ್ತೆ ನೋಡಿ. ಇವನ್ ಲಾಸ್ಟ್ 3 ಎಕ್ಸ್ಪೆರಿಮೆಂಟ್ ಅಲ್ಲಿ ಲಾಸ್ಟ್ ಆಗಿ ಒಂದಾಗಿ ಉಳ್ಕೊಂಡಿದೆ. ಲಾಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಇದು ತುಂಬಾನೇ ಯೂನಿಕ್ ಅಂಡ್ ಕ್ರೇಜಿ ಆಗಿದೆ ಅನ್ಕೊಳ್ಳಿ. ಏನಕ್ಕಂದ್ರೆ ಇಷ್ಟು ಚಿಕ್ಕ ಸ್ಟೀಲ್ ಗ್ಲಾಸ್ ಇಷ್ಟು ತೂಕ ಇರೋ ಚೇರ್ನ ಎತ್ತುತ್ತೆ ಅಂದ್ರೆ ನಂಬಲೇಬೇಕು. ಇದು ಎಷ್ಟು ಕ್ರೇಜಿ ಆಗಿದೆ ಅಂದ್ರೆ ಎಕ್ಸ್ಪೆರಿಮೆಂಟ್. ಇವಾಗ ಮಾಡೋಣ ಬನ್ನಿ. ಇದನ್ನ ನಾನು ಎಲ್ಲಿ ನೋಡಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದೆ. ಅದು ಒಂದು ಸ್ವಲ್ಪ ದೊಡ್ಡ ಟೇಬಲ್ ಇರುತ್ತೆ. ಈ ತರ 2 ಚಂಬಲ ಸಾರಿ ನಮ್ ಕಡೆ ಚೆಂಬೆ ಅಂತಾರೆ. ಚೆಮ್ನ ಎರಡು ಕಡೆ ಮಾಡ್ಬಿಟ್ಟು ಅಷ್ಟು ದೊಡ್ಡ ಟೇಬಲ್ ಅನ್ಸುತ್ತಾರೆ. ನಾನು ಆ ವಿಡಿಯೋ ನೋಡ್ಬಿಟ್ಟು ನಾನು ಸೈಕ್ ಆಗೋದೆ. ಅದಕ್ಕೆ ಇದನ್ನ ಮಾಡ್ಲೇಬೇಕು ಅಂತ ಮಾಡ್ತಾ ಇದೀನಿ. ಬನ್ನಿ ಇವಾಗ ನಾವು ಟ್ರೈ ಮಾಡೋಣ. ಇದು ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ವರ್ಕ್ ಆಗುತ್ತೆ ಇಲ್ವಾ ಫಸ್ಟ್ ಆಫ್ ಆಲ್ ನೋಡೋಣ ಬನ್ನಿ. ಫಸ್ಟ್ ಒಂದ್ 2-3 ಪೇಪರ್ ತಗೊಳ್ಳಿ. ಫಸ್ಟ್ ಈ ಪೇಪರ್ನ ತ್ಯಾವ ಮಾಡ್ಕೋಬೇಕಾಗುತ್ತೆ. ಪೇಪರ್ನ ಫಸ್ಟ್ ತ್ಯಾವ ಮಾಡ್ಕೋಬೇಡ ಅಂದ್ರೆ ಇಂಗ್ಲಿಷ್ ಅಲ್ಲಿ ವೆಟ್ ಅಂತಾರ. ಬೆಟ್ಟೆ ಅಂತಾರೆ, ನಾನು ಕರೆಕ್ಟ್ ಆಗಿ ಇಂಗ್ಲಿಷ್ ಬರಲ್ಲ. ಸೈಡ್ ಇಟ್ಬಿಡೋಣ. ನೀರಲ್ಲಿ ನೆನ್ಸ್ಕೊಂಡು ನೀಟಾಗಿ ಈಕ್ವಲ್. ಇವಾಗ ಸ್ಟೀಲ್ ಗ್ಲಾಸ್ ಅಂತ ತಗೊಂಡಿದ್ದೀನಿ. ಇವಾಗ ಸ್ಟೀಲ್ ಗ್ಲಾಸ್ ಒಳಗಡೆ ಬೆಂಕಿನ ಹಾಕ್ಬೇಕು. ಏನಕ್ಕಂದ್ರೆ ಬೆಂಕಿ ಹೀಟ್ ಆಗ್ಬೇಕು. ಫಸ್ಟ್ ಪೇಪರ್ಗೆ ಬೆಂಕಿ ಹಚ್ಕೊಬೇಡ. ಸ್ವಲ್ಪ ಉರಿಬೇಕು. ಫುಲ್ಲು ಒಳಗಡೆ ಉರಿತಿದ್ದೆ. ನಾವು ಇದನ್ನ ಫುಲ್ ಪ್ರೆಸ್ ಮಾಡ್ಬೇಕು. ಕಚ್ಕೊಂಡ್ರೆ ಹೆವಿ ಹೀಟ್ ಇದೆ ಗೈಸ್. ಜಯ ಆಂಜನೇಯ ಹೇಳ್ಬಿಟ್ಟು ಮಾಡಾಗ ವಿಜಯ ಜಯ ಆಂಜನೇಯ. ಜೈ ಆಂಜನೇಯ. ಇದನ್ನ ಮಾಡಕ್ಕೆ ಎಷ್ಟು ಪೇಪರ್ ವೇಸ್ಟ್ ಮಾಡಿದ್ದೀನಿ ಅಂದ್ರೆ ನೋಡ್ರಿ. ಎಷ್ಟು ಪೇಪರ್ ಕಿತ್ತಾಕಿದ್ದೀನಿ, ಇಲ್ಲಿ ಎಷ್ಟು ಪೇಪರ್ ಹಾಕಿದ್ದೀನಿ, ಎಷ್ಟು ಕಸ ಮಾಡಿ ಇಕ್ಕಿದ್ದೀನಿ ಗೈಸ್. ಇದನ್ನ ಮಾಡೋಕೆ ಎಷ್ಟು ಎಫರ್ಟ್ ಹಿಡಿತು ಅಂದ್ರೆ, ಫಸ್ಟ್ ಟೈಮ್ ಮಾಡಿದಾಗ ಏನೋ ತುಂಬಾನೇ ಫಸ್ಟ್ ಒಂದು ವಿಡಿಯೋ ಮಾಡಿದ್ನಲ್ಲ ಅದು ಮಸ್ತಾಗೆ ಬಂದ್ಬಿಡ್ತು. ನಾನ್ ಅನ್ಕೊಂಡೆ ಮಸ್ತಾಗೆ ಬರುತ್ತೆ, ಅದ್ರ ಮೇಲೆ ಎಫರ್ಟ್ ಹಾಕೋದೇನ್ ಬೇಡ, ಫೋಕಸ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಆಗ್ಬಿಡುತ್ತೆ ಅನ್ಕೊಂಡೆ. ಬಟ್ ಎವ್ರಿಥಿಂಗ್, ಯಾವ್ದೇ ಕೆಲಸ ಆಗ್ಲಿ, ಯಾವ್ದೇ ಎಕ್ಸ್ಪೆರಿಮೆಂಟ್ಸ್ ಏನೇ ಆಗ್ಲಿ, ಅದನ್ನ ಮಾಡಕ್ಕೆ ಎಫರ್ಟ್ ಫೋಕಸ್ ಆ್ಯಂಡ್ ಇದ್ರೇ ಮಾತ್ರ ಅದಾಗೋದು. ನಾನು ಅವರಿಂದ ಸುಮ್ಮನೆ ತಲೆ ಕೆಡ್ಸ್ಕೊಂಡೆ ಮಾಡ್ದೆ, ಆಗ್ಲಿಲ್ಲ. ಬಟ್ ಒಂದ್ಸ್ ಎಫರ್ಟ್ ಹಾಕಿ ಕರೆಕ್ಟ್ ಆಗಿ ಮಾಡಿದೆ ಅಂಡ್ ದೇವ್ರ ಭಕ್ತಿ ನಿಂತು ಅದಕ್ಕೆ ಆಯ್ತು. ಅಂಡ್ ಸಿಂಪಲ್ ಆಗಿ ಹೇಳೋದು, ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಸ್ಟೀಲ್ ಗ್ಲಾಸ್ ಒಳಗಡೆ ಇರೋ ಹೇರು ನಾವು ಅದ್ರ ಒಳಗಡೆ ಬೆಂಕಿ ಹಾಕಿದಾಗ ಒಳಗಡೆ ಇರೋ ಹೇರು ಹೀಟ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ಜಾಸ್ತಿ ಆಗಿರುತ್ತೆ. ಅವಾಗ ನಾವು ಸೀದಾ ಉಲ್ಟಾ ಮಾಡಿ ದಬ ಹಾಕ್ದಾಗ ಅಂಡ್ ಕೆಳಗಡೆ ನಾವು ನೀರಿನ ಪೇಪರ್ ಹಾಕಿದಾಗ ಅದು ಒಳಗಡೆ ಬೆಂಕಿ ಆರೋಗಿ ಹೀಟ್ ಗೆ ಸ್ಪ್ರೆಡ್ ಆಗಿದ್ದ ಹೇರು ಸಡನ್ ಆಗಿ ಸಿಕ್ಕಾಗ್ಬಿಡುತ್ತೆ. ಆಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಉಂಟಾಗುತ್ತೆ. ಆ ಪ್ರೆಷರ್ ಉಂಟಾಗ್ದಾಗ ಅಂಡ್ ನಾವು ಇಲ್ಲಿ ಎಫರ್ಟ್ ಹಾಕಿದಾಗ ಅದು ಸಕ್ಕಾಗುತ್ತೆ. ಎಷ್ಟು ಗ್ರಿಪ್ ಆಗಿ ಹಿಡ್ಕೊಡುತ್ತೆ ಅಂದ್ರೆ ನೋಡ್ಬೋದು, ಎಷ್ಟು ಟೈಟ್ ಆಗಿ ಹಿಡ್ಕೊಬೋದು. ಎಷ್ಟು ಟ್ರಿಕ್ ಮಾಡಿ ಇಷ್ಟೊತ್ತಾಗಿದ್ರು ಎಷ್ಟು ಪ್ರೆಷರ್ ಆಗಿ ಹಿಡ್ಕೊಂಡಿದೆ ಅಂತ. ಇಷ್ಟವಾಗಿತ್ತು ಇಷ್ಟು ಸೈನ್ಸ್ ನ ಫಿಸಿಕ್ಸ್ ವಿಡಿಯೋಸ್ಗಳು. ಇದರಲ್ಲಿ ನಾವು ಮಾಡಿರೋ ತಪ್ಪುಗಳೇನಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಕೂಡ ಕಲಿತೆ ಮಾಡ್ತಿರೋದು. ಅಂಡ್ ಈ ವಿಡಿಯೋ ನಂಗೆ ಅನ್ಸ್ದಂಗೆ ಇತ್ತು, ಎಲ್ಲರಿಗೂ ಇಷ್ಟ ಇದೆ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನ್ಯೂ ವಿಡಿಯೋದಲ್ಲಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಕಮೆಂಟ್ಸ್, ಶೇರ್ಸ್, ಲೈಕ್ಸ್ ಎಲ್ಲ ಸೇರಿ ನಂಗೆ ಇನ್ನ ಎಫರ್ಟ್ಸ್ ಬರುತ್ತೆ ಅಂಡ್ ಎಲ್ಲರಿಗೂ ವಿಡಿಯೋಸ್ ಸಜೆಸ್ಟ್ ಆಗುತ್ತೆ. ಪ್ಲೀಸ್ ಗೈಸ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನ್ಯೂ ವಿಡಿಯೋದಲ್ಲಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ನಮ್ಮ ಮೇಲೆ, ನಮ್ಮ ಪ್ರೀತಿ ನಿಮ್ಮ ಮೇಲೆ ಸದಾ ಇರುತ್ತೆ. ಗುಡ್ ಬೈ.